ಇನ್ನೇನು ಆಶ್ಚರ್ಯವನ್ನೇ ಕಾಣ್ತಾ ಇದ್ದಿಲ್ಲ. ಹಾ. ನನ್ನಿಂದಲೇ ಅಪ್ಪಣೆನ ಪಡೆದುಕೊಂಡು ಹೋಗಿದ್ದೀಯ. ಹಾ. ಈಗ ಬೇಸರದಿಂದ ಬಂದು ಕುಳಿತಿದ್ಯಲ್ಲ, ಇದಕ್ಕೆಲ್ಲ ಕಾರಣವಾದರೂ ಏನು? ಕೇಳ್ಬೇಕಮ್ಮ. ಕಾಡಿಗೆ ಬೇಟೆಗಾಗಿ ಹೋದೆ. ಸರಿ. ಬೇಟೆಯನ್ನು ಮುಗಿಸಿ ಮನಸ್ಸಿಗೆ ಆಗಿರುವಂತಹ ಆಯಾಸದ ಪರಿಹಾರಕ್ಕಾಗಿ ಒಂದೆಡೆಯಲ್ಲಿ ಮಲಗಿಕೊಂಡೆ. ಎಚ್ಚರಗೊಂಡಾಗ ಆ ಕಾಡಿನ ಮಧ್ಯದಲ್ಲಿ ಹೆಣ್ಣುಗಳನ್ನು ಕಂಡೆ. ಯಾರವಳು? ವಿಚಾರಿಸಿದಾಗ ಕರವೀರಪುರದ ದೊರೆಯಾಗಿರುವಂತಹ ಆಕಾಶರಾಜನ ಮಗಳಂತೆ ಹೌದಾ? ಹೆಸರು ಪದ್ಮಾವತಿ ಎಂಬುದಾಗಿ ಹೇಳಿಕೊಂಡಿದ್ದಾಳೆ. ಸರಿ. ಅವಳನ್ನೇ ಮದುವೆ ಆಗಬೇಕೆಂಬುದಾಗಿ ಆಸೆ ಪಟ್ಟವನು ಕರೆತಂದು ಮದುವೆ ಮಾಡಿ. ಮಗು, ನೀನೇನು ಮದುವೆ ವಿಚಾರವನ್ನ ಹೇಳ್ತಾ ಇದ್ಯಾ? ನಾವು ಬಡವರೆಲ್ಲವೇ ಹೇಳು ಮಗು. ಕುಬೇರನಲ್ಲಿ ಸಾಲ ಮಾಡೋಣ. ಹಿಂತಿರುಗಿಸುವ ರೀತಿ. ತಿರುಮಲೆಯ ಬೆಟ್ಟದಲ್ಲಿ ನಾನು ತಿಮ್ಮಪ್ಪ ಎನ್ನುವಂತ ಹೆಸರಿಂದ ನೆಲೆಯಾಗಿ ನಿಲ್ಲುತ್ತೇನೆ. ಆ ಬೆಟ್ಟದಲ್ಲಿ ನಾನು ತಿಮ್ಮಪ್ಪನಾಗಿ ಕಾಣಿಸಿಕೊಂಡಾಗ ನಾನು ನೆಲೆಯಾಗಿ ನಿಂತ ಸ್ಥಳ ಮುಂದಿನ ಜನಾಂಗಕ್ಕೆ ಅದು ತಿರುಪತಿ ಕ್ಷೇತ್ರ ಎಂಬುದಾಗಿ ಕರೆಸಿಕೊಳ್ಳುತ್ತದೆ. ಆ ತಿರುಪತಿಗೆ ಬರುವಂತ ನನ್ನ ಎಲ್ಲಾ ಭಕ್ತಾದಿಗಳು ಸಹ ಹೆಚ್ಚಿನ ಕಾಣಿಕೆಯನ್ನು ಒಪ್ಪಿಸುತ್ತಾರೆ. ಸಮುದ್ರ ರಾಜ್ಯನ ಮೂಲಕವಾಗಿ ಕುಬೇರನಿಗೆ ಮುಟ್ಟಿಸಿದೆ ಹೌದಾದ್ರೆ ನನ್ನ ಮದುವೆಗೆ ಮಾಡಿದಂತ ಸಾಲವನ್ನು ತೀರಿಸಬಹುದು. ಆದಷ್ಟು ಬೇಗ ಶ್ರೀನಿವಾಸನ ಕಲ್ಯಾಣವನ್ನು ನೆರವೇರಿಸಿಕೊಟ್ಟಿರುವುದು ಆಗಲಿ.